ಒಂದಾನೊಂದು ಕಾಲದಲ್ಲಿ ಅಂಜನಾ ಎಂಬ ಸುಂದರವಾದ ದೇವತೆ ಇದ್ದಳು. ಅವಳು ಒಂದು ಶಾಪದಿಂದಾಗಿ ಭೂಮಿಯ ಮೇಲೆ ಮನುಷ್ಯಳಾಗಿ ಜನಿಸಬೇಕಾಯಿತು. ಅವಳು ಮತ್ತು ಅವಳ ಪತಿ ಕೇಸರಿ ಮಗುವಿಗಾಗಿ ಬಹಳ ದಿನಗಳಿಂದ ಕಾಯುತ್ತಿದ್ದರು. ಅವರು ಶಿವನನ್ನು ಮೆಚ್ಚಿಸಲು 12 ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿದರು. ಶಿವನು ಅವರ ಭಕ್ತಿಗೆ ಮೆಚ್ಚಿ ತಾನು ಅವರ ಮಗನಾಗಿ ಹುಟ್ಟುತ್ತೇನೆ ಎಂದು ವರ ನೀಡಿದನು. ಅದೇ ಸಮಯದಲ್ಲಿ ರಾಜ ದಶರಥನು ತನ್ನ ಮಕ್ಕಳು ಹುಟ್ಟಲು ಒಂದು ವಿಶೇಷವಾದ ಪೂಜೆಯನ್ನು ಮಾಡುತ್ತಿದ್ದನು. ಆ ಪೂಜೆಯಲ್ಲಿ ದೇವತೆಗಳು ಒಂದು ಪವಿತ್ರವಾದ ಹಣ್ಣನ್ನು ನೀಡಿದರು. ವಾಯುದೇವನು ಆ ಹಣ್ಣನ್ನು ಅಂಜನಾ ದೇವಿಯ ಕೈಗೆ ತಲುಪಿಸಿದನು. ಅಂಜನಾ ದೇವಿ ಆ ಹಣ್ಣನ್ನು ತಿಂದ ತಕ್ಷಣ ಅವಳ ಹೊಟ್ಟೆಯಲ್ಲಿ ಒಂದು ಅದ್ಭುತವಾದ ಮಗು ಬೆಳೆಯಲು ಪ್ರಾರಂಭಿಸಿತು. ಆ ಮಗುವೇ ನಮ್ಮ ಹನುಮಂತ. ಅವನು ವಾಯುದೇವನ ಆಶೀರ್ವಾದದಿಂದ ಜನಿಸಿದನು. ಆದ್ದರಿಂದ ಅವನನ್ನು ವಾಯುಪುತ್ರ ಎಂದು ಕರೆಯುತ್ತಾರೆ. ಹನುಮಂತನು ಹುಟ್ಟಿದಾಗ ಅವನ ಸುತ್ತಲೂ ಬೆಳಕಿನ ಹೊಳೆ ಹರಿಯಿತು. ಅವನು ಸಾಮಾನ್ಯ ಮಗುವಿನಂತೆ ಇರಲಿಲ್ಲ. ಅವನಲ್ಲಿ ದೈವಿಕ ಶಕ್ತಿ ಇತ್ತು. ಅವನು ಬೆಳೆಯುತ್ತಿದ್ದಂತೆ ಅವನ ಶಕ್ತಿ ಮತ್ತು ಬುದ್ಧಿವಂತಿಕೆ ಹೆಚ್ಚಾಗುತ್ತಾ ಹೋಯಿತು. ಒಮ್ಮೆ ಹನುಮಂತನು ಆಕಾಶದಲ್ಲಿ ಉದಯಿಸುತ್ತಿದ್ದ ಸೂರ್ಯನನ್ನು ನೋಡಿದನು. ಅವನಿಗೆ ಸೂರ್ಯನನ್ನು ಒಂದು ಹಣ್ಣಿನಂತೆ ತಿನ್ನಬೇಕೆನಿಸಿತು. ಅವನು ಆಕಾಶಕ್ಕೆ ಹಾರಿದನು ಮತ್ತು ಸೂರ್ಯನ ಬಳಿ ಹೋದನು. ದೇವತೆಗಳು ಹೆದರಿ ಇಂದ್ರದೇವನಿಗೆ ತಿಳಿಸಿದರು. ಇಂದ್ರದೇವನು ತನ್ನ ವಜ್ರಾಯುಧದಿಂದ ಹನುಮಂತನ ಮೇಲೆ ದಾಳಿ ಮಾಡಿದನು. ವಜ್ರಾಯುಧವು ಹನುಮಂತನ ದವಡೆಗೆ ಬಡಿದು ಅವನು ಕೆಳಗೆ ಬಿದ್ದನು. ವಾಯುದೇವನಿಗೆ ತನ್ನ ಮಗನಿಗೆ ಆದ ನೋವನ್ನು ನೋಡಲಾಗಲಿಲ್ಲ. ಅವನು ಕೋಪದಿಂದ ಗಾಳಿಯನ್ನು ನಿಲ್ಲಿಸಿದನು. ಜಗತ್ತಿನಲ್ಲಿ ಉಸಿರಾಟ ನಿಂತು ಹೋಯಿತು. ದೇವತೆಗಳು ವಾಯುದೇವನನ್ನು ಶಾಂತಗೊಳಿಸಲು ಬಂದರು. ಅವರು ಹನುಮಂತನಿಗೆ ಅನೇಕ ವರಗಳನ್ನು ನೀಡಿದರು. ಬ್ರಹ್ಮನು ಅವನನ್ನು ಎಂದಿಗೂ ಸಾಯದಂತೆ ವರ ನೀಡಿದನು. ಇಂದ್ರನು ತನ್ನ ವಜ್ರಾಯುಧದಿಂದ ಹನುಮಂತನಿಗೆ ಯಾವುದೇ ಹಾನಿಯಾಗದಂತೆ ವರ ನೀಡಿದನು. ಹನುಮಂತನು ಬೆಳೆಯುತ್ತಾ ರಾಮನ ಪರಮ ಭಕ್ತನಾದನು. ಅವನು ತನ್ನ ಶಕ್ತಿ ಮತ್ತು ಭಕ್ತಿಯಿಂದ ರಾಮನಿಗೆ ಸಹಾಯ ಮಾಡಿದನು. ಹನುಮಂತನ ಕತೆ ನಮಗೆ ಧೈರ್ಯ, ಭಕ್ತಿ ಮತ್ತು ಶಕ್ತಿಯನ್ನು ಕಲಿಸುತ್ತದೆ.